ಸೊ ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಬೆಳಿಗ್ಗೆ ಎದ್ದು 8 o'clock ಆಗಿತ್ತು ನಾನು ಎದ್ದಾಗ. ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಟೀ ಬಂದು ತಿಂದು ಕುಡಿದು ಆ್ಯಂಡ್ ಫ್ರೆಶ್ ಅಪ್ ಆಗಿಬಿಟ್ಟು ಅವನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಮುಂದಿನ ಕೆಲಸ ಏನೋ ಅಂತ ವೇಟ್ ಮಾಡ್ತಾಯಿದ್ದೀನಿ. ಅಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ನಾನು ಟಿಫನ್ ಮಾಡಬೇಕು. ಸೊ ಇವತ್ತಿನ ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಸಿಂಪಲ್ ಆಗಿರೋ ಉಪ್ಪಿಟ್ಟು ರೆಸಿಪಿ ನಿಮಗೆ ತೋರಿಸ್ಕೊಡೋಣ ಅಂತ ಇದ್ದೀನಿ. ಸೊ ಬನ್ನಿ. ಸೊ ಈಸಿ ಆ್ಯಂಡ್ ಟೇಸ್ಟಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಇಲ್ಲಿ 2 ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, 1 ಟೊಮ್ಯಾಟೊ, 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ ತುರಿ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಶೇಂಗಾ ಬೀಜ ಮತ್ತು ಉದ್ದಿನಬೇಳೆ, ಜೊತೆಗೆ 4 ಸ್ಪೂನು ಆಯಿಲ್. ಇದು ನಾನು ಇಬ್ಬರಿಗೆ ಮಾತ್ರ 2 ಪರ್ಸನ್ಗೆ ಮಾಡ್ತಾ ಇರೋ ಉಪ್ಪಿಟ್ಟಿನ ರೆಸಿಪಿ. ಇಲ್ಲಿ ನಾನು ಇಬ್ಬರಿಗೋಸ್ಕರ ಅಡುಗೆ ಮಾಡ್ತಿರೋದ್ರಿಂದ 5-6 ಸ್ಪೂನು ಎಣ್ಣೆ ತಗೋತಾ ಇದ್ದೀನಿ. ಐದು ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ.
ಫೈನಲ್ ಆಗಿ ನಮ್ಮನ ಪೂಜೆ ಮುಗೀತು. ಪೂಜೆ ಆಗಿದ ನಂತರ ಸೊ ಇವಾಗ ನಮ್ಮಮ್ಮನ ರೆಸಿಪಿದು ಹೇಗಿದೆ ಟೇಸ್ಟ್ ಅಂತ ಕೇಳೋಣ. ಮ್ಯೂಟ್ ಮಾಡಬೇ. ಅಯ್ಯೋ ನನ್ನ ಮಗಳು ಎದ್ದಿದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಆ ಗ್ಯಾಪಲ್ಲೇ ಉಪ್ಪಿಟ್ಟು ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ಹೆಂಗಿದೆ ಬೇ ಟೇಸ್ಟು? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಮನೇಲಿ ಎಷ್ಟು ಥರದ್ದು ರೋಸ್ಗಳು ಬಿಡುತ್ತೆ ಅಂತ ನೋಡಿ. ಇದೆಲ್ಲ ನಮ್ಮ ಅಮ್ಮನ ಕೈ ಸ್ಪೆಷಲ್ ಅಂತ ಹೇಳ್ಬೋದು. ಯಾವುದೇ ಗಿಡ ತಂದ್ರೂ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಿಡುತ್ತೆ ಗಿಡ ಬಿಟ್ಟು, ಹೂವು ಚೆನ್ನಾಗಿ ಬಿಡುತ್ತೆ. ಇನ್ನೂ ವೆರೈಟೀಸ್ ಇದೆ ನನ್ನ ಹಿತ್ತಲಲ್ಲಿ ಫ್ಲವರ್ಸ್ದು. ವಿಡಿಯೋ ಮಾಡ್ತೀನಿ ಅದ್ರದ್ದು, ಜಸ್ಟ್ ವೆಯ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ರಂಗೋಲಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ನಾನೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋದಕ್ಕೆ. ಇವಾಗ ನೋಡಿ ನಾನು ಹೇಗೆ ಹಾಕ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಸೊ 7 ಅಂಕಿಗೆ 7 ಅಂಕಿಯಿಂದ 4 ಅಂಕಿ ಸ್ಟಾಪ್ ಮಾಡೋದಿದು. ಅದೇನು ಬಿಡಮ್ಮ, ಹೋಗಲಿ. ಅವಳು ಅಳಿಸ್ಬೇಡ, ಅವಳು ಮುಟ್ಬೇಡ, ಬಿಡು ಹೋಗಲಿ. ಯಾಕೋ ನೀನು ಮುಟ್ಟಿದ ತಕ್ಷಣ ಅಳ್ತಾಳೆ ಅವಳು. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಕಿರಿಕಿರಿ ಮಾಡ್ತಾವಳೆ ಇವತ್ತು. ಯಾಕೋ ಸುಮ್ಮನೆ ಮಲಗ್ತಾನೆ ಇಲ್ಲ. ಬಿಡು ಅವಳು ಹಂಗೇನೆ. ನಾಲ್ಕು ನೋಡಿದ್ರಲ್ಲ, 7 to 4. ನೀವು ಅಲ್ಗಾಡಿಸ್ಬೇಡ. ಚಕ್ರ ಕಟ್ ಮಾಡಲಿ. ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ?
ತೋರಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡಿ ಅರಶಿನ ಹಾಕಿದ್ದಾರೆ ನಮ್ಮಮ್ಮ, ಅರಶಿನದ ಮಡಿ. ಇದು ಅರವೆ ಸೊಪ್ಪು, ಹಾಗಾಗಿ ನಮ್ಮಮ್ಮ ಚೆನ್ನಾಗಿ ಸೊಪ್ಪಿನ ಪಲ್ಯ ಮಾಡುತ್ತೆ, ಅಡುಗೆ ಸೂಪರಾಗಿ ಮಾಡುತ್ತೆ. ನೀವು ಅನ್ಕೋಬೋದು ರೋಸ್ ಗಿಡ ನೋಡಿ, ಛೋಟ ರೋಸ್ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ರೋಸ್ ಚಿಕ್ಕದಾಗಿದೆ. ಇದು ದಾಸವಾಳ ಗಿಡ. ನಿಮಗೆ ನೆಕ್ಸ್ಟು ಹೇರ್ ಕೇರ್ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ನಾನು ಹೇಗೆ ಆಯಿಲ್ ಮಾಡ್ಕೊತೀನಿ ನನ್ನ ಕೂದಲಿಗೆ ಅಂತ ಅಂದ್ಬಿಟ್ಟು ಅಂತ. ನೋಡ್ಬಂತ್ರಿ, ನೋಡಿ ಬದನೇಕಾಯಿ ಗಿಡ. ನಿಮಗೆ ವೈಟ್ ಮೊಟ್ಟೆ ತೋರಿಸ್ತೀನಿ ತಡೀರಿ, ಹೇಗಿದೆ ಅಂತ ಹೇಳಿ. ವೈಟ್ ಮೊಟ್ಟೆ ಗಿಡನೂ ಬೆಳೆಸ್ತಾ ಇದ್ದೀವಿ ಫ್ರೆಂಡ್ಸ್. ಬೈತೀರಾ? ಮೊಟ್ಟೆ ಗಿಡ ಅಲ್ಲ ಇದು. ನೋಡಿ ಸೇಮ್ ಮೊಟ್ಟೆ ಥರನೇ ಇಲ್ವಾ? ನಾನು ಫಸ್ಟ್ ಡೇ ನೋಡಿದಾಗ ಅಯ್ಯೋ ಮೊಟ್ಟೆಯಲ್ಲಿ ಬೆಳೀತಾ ಇದೆ ಗಿಡ ಇದು ಅಂತ ಅಂದ್ಕೊಂಡೆ. ಇದು ನೋಡಿದ್ರೆ ಬದನೇಕಾಯಿ. ಇದು ಒಂಥರ ತಳಿ. ನೋಡಿ ಕರಿಬೇವು ಗಿಡ ಇಲ್ಲೂ ಇದೆ. ನೋಡಿ ಮೈಸೂರು ಮಲ್ಲಿಗೆ, ಇದು ಕಾಕಡ ಮಲ್ಲಿಗೆ, ಇದು ಮೈಸೂರು ಮಲ್ಲಿಗೆ. ಮೊಗ್ಗರಿಬೇಕು, ನಮ್ಮಮ್ಮ ಹರಿತಾರಪ್ಪ, ನಾನು ಹರಿಯಲ್ಲ. ನೋಡಿ ಎಷ್ಟೊಂದಿದೆ. ಇದು ದಾಸವಾಳ ಗಿಡ, ಇದು ಬೇರೆದು. ನಮ್ಮ ಫುಲ್ ಗಾರ್ಡನ್ ಏರಿಯಾ ಮಾಡಿಬಿಟ್ಟಿದ್ದಾರೆ ಇದನ್ನ. ಅದು ಚೇಪೆಕಾಯಿ ಬಿಡುತ್ತೆ. ಇದು ಪಪಾಯ ಗಿಡ. ಇಲ್ಲಿ ನೋಡಿ, ಇಲ್ಲಿನೂ ಇದೆ ಕರಿಬೇವು, ಇಲ್ಲೂ ಇದೆ. ಇದು ಬೇರೆ ಥರ ದಾಸವಾಳ, ಇನ್ನೂ ಒಂಥರ ಪಿಂಕ್ ಶೇಡ್ ಬರ್ತದೆ. ಅದರಲ್ಲಿದೆ ನೋಡಿ ಮೇಲ್ಗಡೆ, ಇಲ್ಲಿ ನೋಡ್ಬೋದು. ಅದು ಆ ಕಡೆ ಎಲ್ಲ ಹೋಗೋ ಹಂಗಿಲ್ಲ, ಆದರೂ ಇಲ್ಲಿಂದನೇ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲೆಲ್ಲ ವೆರೈಟೀಸ್ ಇದೆ. ಕರಿಬೇವು ಗಿಡ ಇದೆ, ತೆಂಗು ಇದೆ, ದೊಡ್ಡ ದಾಸವಾಳ ಇದೆ, ಶ್ರೀಗಂಧದ ಮರ ಇದೆ, ಆಮೇಲೆ ಹಲಸಿನ ಮರ ಇದೆ, ಚೇಪೆಕಾಯಿ ಗಿಡ ಇದೆ, ಬಾಳೆ ಇದೆ, ಅಡಿಕೆ ಇದೆ. ನಮ್ಮಮ್ಮನ ಕೈ ಹೆಂಗೆ ಗೊತ್ತಾ ಫ್ರೆಂಡ್ಸ್, ಸೂಪರ್. ಇಲ್ಲಿ ನೀರಿನ ತೊಟ್ಟಿ. ಇದು ಎನಿ ಟೈಮ್ ನೀರು ಫಿಲ್ ಆಗ್ತಾ ಇರುತ್ತೆ. ಇದೆಲ್ಲ ಗಲೀಜಾಗಿದೆ. ನಮ್ಮಮ್ಮ ನೋಡ್ರಿ ಹಿಂಗೆ ವಿಡಿಯೋ ಮಾಡಿದ್ದೀಯ ಅಂತ ಬೈತಾರೆ. ಬಟ್ ಸ್ಟಿಲ್ ಓಕೆ, ಏನು ಮಾಡೋಕ್ಕಾಗಲ್ಲ, ನಾವಿರೋದೇ ಹೀಗೆ ಅಲ್ವಾ. ಇಲ್ಲೂ ಎಲ್ಲ ಇಟ್ಟಿದ್ದಾರೆ ನೋಡಿ. ಇದು ರೆಡ್ ರೋಸ್ ಇದೆಯಲ್ಲ, ಇದು ರೆಡ್ ರೋಸ್. ಅದು ಎಲ್ಲೋ, ಅದು ಬಾದಾಮ್ ಕಲರ್ ಇದೆ. ಇನ್ನು 2-3 ಥರ ಶೇಡ್ ಬರುತ್ತೆ. ಅದು ಆ ಕಡೆ ಇದೆ, ಬಟ್ ಆ ಕಡೆ ನಾವು ಹೋಗೋಕ್ಕಾಗಲ್ಲ. ಸಾವಂತಿಗೆ ಇದು ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ನಾನು ಚಿಕ್ಕ ವಯಸ್ಸಿಂದ ನೋಡ್ತೇನೆ, ಪಾಪ ಅದಕ್ಕೆ ಬೆಳೆಯೋಕ್ಕೆ ಬಿಡ್ತಾಯಿಲ್ಲ. ಇಲ್ಲಿ ಕೋತಿಗಳು ಬಂದು ಎಲ್ಲ ಹಾಳು ಮಾಡಿಬಿಡ್ತವೆ. ಓಹೋ, ಅಲ್ಲಿನೂ ಇದೆ, ಅಲ್ಲಿ ಹೋಗಿಲ್ಲ ಫ್ರೆಂಡ್ಸ್. ಇಲ್ಲಿಂದನೇ ತೋರಿಸ್ಬಿಡ್ತೀನಿ, ಡೋಂಟ್ ಫೈ ಬ್ಯಾಡ್, ಆದರೂ ಪರವಾಗಿಲ್ಲ, ಲೆಟ್ಸ್ ಗೋ. ಇಲ್ಲಿದೆ ಅಲ್ಲ, ಇದು ಸೂಜಿ ಮಲ್ಲಿಗೆ. ಇಲ್ಲಿದೆಯಲ್ಲ, ಇಲ್ಲಿರೋದು ದುಂಡು ಮಲ್ಲಿಗೆ. ನಾವು ದುಂಡು ಮಲ್ಲಿಗೆ ಅಂತೀವಿ, ಇನ್ನೊಂದೇನೋ ಅಂತಾರಪ್ಪ ಅದಕ್ಕೆ. ನೋಡಿ ಹೇಗಿದೆ ನಮ್ಮ ಹಿತ್ತಲು, ನಮ್ಮ ಗಾರ್ಡನ್ ಏರಿಯಾ ಅಂತಲೇ ಹೇಳ್ಬೋದು. ನೋಡಿದರೆ ಹಾಯ್ ಫ್ರೆಂಡ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ರಿ. ಏನಂತ ಕೇಳ್ತೀರಾ? ಸಿಂಪಲ್ ಮ್ಯಾಗಿ ಮಾಡ್ತಾಯಿದ್ದೀನಿ. ಹೆಚ್ಕೊಳ್ತಾ ಇದ್ದೀನಿ ಇವಾಗ. ಈ ರೆಸಿಪಿ ಏನು ಬೇಡ, ಅದೊಂದು 2 ಮಿನಿಟ್ಸು. ಬಟ್ ನಾನು ಮಾಡ್ತಿರೋ ಮ್ಯಾಗಿ ಸ್ವಲ್ಪ ತರಕಾರಿ ಮಿಕ್ಸಿಗೆ ಅನ್ನೋದಕ್ಕೆ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ. ಜೊತೆಗೆ ಮೊಟ್ಟೆ ಹುರ್ಕೊತಾ ಇದೆ. ಮೊಟ್ಟೆ ಹುರ್ಕೊಂಡು ರೈಸಿಗೆ ಚೆನ್ನಾಗಿರುತ್ತೆ. ರೈಸ್ ಜೊತೆ ತಿನ್ನೋದಕ್ಕೆ ಮೊಟ್ಟೆ ಹುರಿತಾ ಇದ್ದೀನಿ. ಅದ್ರ ಜೊತೆ ಮ್ಯಾಗಿ. ಯಾರಿಗೆಲ್ಲ ಮ್ಯಾಗಿ ಇಷ್ಟ ಕಮೆಂಟ್ ಮಾಡಿ. ಯಾರಿಗೆಲ್ಲ ಮ್ಯಾಗಿ ಇಷ್ಟ ಇಲ್ಲ ಕಮೆಂಟ್ ಮಾಡಬೇಡಿ, ಓಕೆ? ನನ್ನ ಕ್ಯಾಮ್ರಾಮನ್ ಸೂಪರ್ ಆಗಿದ್ದಾರೆ, ನೋಡಿದರೆ ಫನ್ನಿ ಆಗಿರ್ತಾರೆ. ಅಷ್ಟು ಮೆಚ್ಯೂರ್ಡ್ ಕ್ಯಾಮ್ರಾಮನ್ ಅವರು.
ಅವಳು ನೋಡ್ತಾ ಇದ್ದೆ. ಡೋಂಟ್ ಲಾಫ್, ಓಕೆ? ಅಯ್ಯೋ, ನನ್ನ ಮಗಳು ಕಾಡಿಸ್ತಾ ಇರಲ್ಲ ಇವತ್ತು, ಹಾಗಾಗಿ ತುಂಬ ಲೆಂತಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಲೆಂತಿ ವಿಡಿಯೋ ಮಾಡಬೇಕು ಅಂತಂದ್ಬಿಟ್ಟೆ ಪ್ಲ್ಯಾನ್ ಮಾಡಿದ್ದು. ಸೊ ನೋಡಿ, ಕಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ರಿ. ಏನಂತ ಕೇಳ್ತೀರಾ? ಸಿಂಪಲ್ ಮ್ಯಾಗಿ ಮಾಡ್ತಾ ಹೆಚ್ಕೊತಾ ಇದ್ದೀನಿ ಇವಾಗ. ಈ ರೆಸಿಪಿ ಏನು ಬೇಡ, 2 ಮಿನಿಟ್ಸು. ಬಟ್ ನಾನು ಮಾಡ್ತಿರೋದಾಗಿ ಸ್ವಲ್ಪ ತರಕಾರಿ ಮಿಕ್ಸಿಗೆ ಅನ್ನೋದಕ್ಕೆ ತರಕಾರಿ ಹಾಕೊಂಡು ಮಾಡ್ತಾಯಿದ್ದೀನಿ. ಜೊತೆಗೆ ಮೊಟ್ಟೆ ಹುರ್ಕೊತಾ ಇದ್ದೀನಿ. ಮೊಟ್ಟೆ ಹುರ್ಕೊಂಡು ರೈಸಿಗೆ ಚೆನ್ನಾಗಿರುತ್ತೆ. ರೈಸ್ ಜೊತೆ ತಿನ್ನೋದಕ್ಕೆ ಮೊಟ್ಟೆ ಹುರ್ತಾ ಇದ್ದೀನಿ. ಅದ್ರ ಜೊತೆ ಮ್ಯಾಗಿ. ಯಾರಿಗೆಲ್ಲ ಮ್ಯಾಗಿ ಇಷ್ಟ ಕಮೆಂಟ್ ಮಾಡಿ. ಯಾರಿಗೆಲ್ಲ ಮ್ಯಾಗಿ ಇಷ್ಟ ಇಲ್ಲ ಕಮೆಂಟ್ ಮಾಡಬೇಡಿ, ಓಕೆ? ನನ್ನ ಕ್ಯಾಮ್ರಾಮನ್ ಸೂಪರ್ ಆಗಿದ್ದಾರೆ. ನೋಡಿದರೆ ಫನ್ನಿಯಾಗಿರುತ್ತೆ. ಅಷ್ಟು ಮೆಚ್ಯೂರ್ಡ್ ಕ್ಯಾಮ್ರಾಮನ್ ಅವರು. ನನಗೆ ಬರುತ್ತೆ ಅವಳು ನೋಡ್ತಾ ಇದ್ದೆ. ಡೋಂಟ್ ಲಾಫ್, ಓಕೆ? ಅಯ್ಯೋ, ನನ್ನ ಮಗಳು ಕಾಡಿಸ್ತಾ ಇರಲ್ಲ ಇವತ್ತು, ಹಾಗಾಗಿ ತುಂಬ ಲೆಂತಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಲೆಂತಿ ವಿಡಿಯೋ ಮಾಡಬೇಕು ಅಂತಂದ್ಬಿಟ್ಟೆ ಪ್ಲ್ಯಾನ್ ಮಾಡಿದ್ದು. ಸೊ ನೋಡಿ, ನೋಡ್ತಾ ಕಟ್ ಮಾಡಿ. ತುಂಬ ಶೆಕೆ ಫ್ರೆಂಡ್ಸ್, ಎಲ್ರಿಗೂ ಹೀಗೇನಾ ಅಥವಾ ನನಗೆ ಹೀಗೇನಾ ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ನಾನಂತೂ ಈಗ ಹೆವಿ ಹೀಟಿಂಗ್ ಪದಾರ್ಥ ತಿನ್ನೋದ್ರಿಂದ ಸೊ ಶೆಕೆ ಜಾಸ್ತಿ ಆಗುತ್ತೆ. ಚಳಿಯಲ್ಲೂ ಕೂಡ ನನಗೆ ಶೆಕೆ ಆಗ್ತಿದೆ ಅಂದರೆ ಗ್ರೇಟ್ ವೆದರ್ ನನಗೆ. ನನ್ನ ವಾಯ್ಸ್ ಕೇಳಿಸ್ತಿದೆಯಮ್ಮ? ಬೇಡ, ಈಗ ಇನ್ನೂ ಸ್ವಲ್ಪ ಎಲ್ಲ ನಾನೇ ರೆಡಿ ಮಾಡ್ತೀನಿ ಆಯಿತಾ? ಆದ್ದರಿಂದ ಕಾಯ್ತಾ ಇದೆ ಏನು ಮಾಡೋಣ ಏನು ಮಾಡೋಣ ಅಂತ. ಸ್ವಲ್ಪ ಲೇಟ್ ಆಗ್ತಿದೆ. ಇಟ್ಸ್ ಓಕೆ ಫ್ರೆಂಡ್ಸ್. ನಮ್ಮೂರು ಯಾವುದು ಅಂತ ಕೇಳ್ಬೋದು ನೀವು. ನಾನಿರೋದು ಇವಾಗ ತಾಯಿ ಮನೇಲಿ, ನಮ್ಮ ಅಮ್ಮನ ಮನೇಲಿ. ಬಿಕಾಸ್ ಇವಾಗ ನನಗೆ ಬೇಬಿ ಆಗಿರೋದ್ರಿಂದ 3 ಮಂತ್ಸ್ ಆಗ್ತಿದೆ. ಇದು ನನಗೆ ಇವಾಗ 3 ಮಂತ್ಸ್ ಬೇಬಿ ಇದ್ದಾರೆ, ಗರ್ಲ್ ಬೇಬಿ ಆಗಿರೋದು. ಹಾಗಾಗಿ ಸ್ವಲ್ಪ ಕೈ ಹಿಡಿತದೆ. ಅದರಲ್ಲೂ ವಿಡಿಯೋ ಮಾಡ್ತಾ ಇದ್ದೀನಿ, ಗ್ರೇಟ್ ಅಲ್ವಾ? ಬ್ಯುಸಿ ಇರಬೇಕಲ್ವ ಯಾವಾಗಲೂ. ಹಾಗಾಗಿ ಫ್ಯಾಷನಾಗಿ ತೊಗೊಂಡಿದ್ದೀನಿ ಯೂಟ್ಯೂಬ್ ಚಾನೆಲ್ನ. ಗೈಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡೋ ವೀಡಿಯೋಸಲ್ಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಇದು ಹಾಕ್ಬೋದು. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್, ಬೇಗ ಓಕೆನಾ? ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ, ನನ್ನ ಚಾನಲ್ ನೋಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ನನ್ನ ಚಾನಲ್ ಯಾರು ನೋಡ್ತಿದ್ದೀರೋ ಎಲ್ಲ ಕಮೆಂಟ್ ಮಾಡ್ತೀವಿ, ನೋಡ್ತೀವಿ. ನಿಮಗೆ ನಮ್ಮಲ್ಲಿ ಏನೇನು ಪ್ರಶ್ನೆಗಳಿದೆಯೋ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನನ್ನ ಜೊತೆ ಫ್ರೆಂಡ್ ಆಗಿ, ನಾನು ನಿಮ್ಮ ಫ್ರೆಂಡ್ ಆಗ್ತೀನಿ. ನನಗೆ ಯಾರೋ ಫ್ರೆಂಡ್ಸ್ ಇಲ್ಲ, ಅಷ್ಟು ಫ್ರೆಂಡ್ಸ್ ಇಲ್ಲ. ನಮ್ಮ ಬೆಳವಣಿಗೆ ಎಷ್ಟು ಫ್ರೆಂಡ್ಸ್ ಇರೋದು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಹಾಗಾಗಿ ನೋಡಿ ಫ್ರೆಂಡ್ಸ್, ಮ್ಯಾಗಿ ಮಾಡೋದಕ್ಕೆ ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ.
ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ, ಪ್ರೆಸ್ ಮಾಡಿದ ಮೇಲೆ ಆಲ್ ಅನ್ನೋದಕ್ಕೆ ಪ್ರೆಸ್ ಮಾಡಿ. ಸೊ ನಾನು ಮಾಡೋ ಏನೇ ವೀಡಿಯೋಸ್ ಆಗಿರಲಿ ನಿಮಗೆ ಮೊದಲನೇ ನೋಟಿಫಿಕೇಷನ್ ಬರುತ್ತೆ. ಸೊ ಮರೆಯದೆ ಸಪೋರ್ಟ್ ಮಾಡಿ ಪ್ಲೀಸ್ ಗೈಸ್. ಗುಡ್ ನೈಟ್, ಟೇಕ್ ಕೇರ್.